ಇದರ ಕತೆ, ಇದರ ಓನರ್ ಕತೆ ಹೇಳಲಿಕ್ಕೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ. ಅವರು ಸಾಮಾನ್ಯರಲ್ಲ, ಸಾಮಾನ್ಯರು. ಯಾವುದೋ ತಲೆಮಾರಿನ ನಾಯಕ ನಟರನ್ನ, ನಾಯಕಿ ನಟಿಯನ್ನ ಅವರಿಗೊಂದು ವಿಗ್ ಇಟ್ಕೊಂಡು ಅವರನ್ನು ಚಂದ ಕಾಣಿಸಿದ ವ್ಯಕ್ತಿ ವಿಘ್ನೇಶ್ವರ ರಾವ್, ನಾಗೇಶ್ವರ ರಾವ್. ಧನ್ಯವಾದಗಳು. ನೀವು ಹುಟ್ಟಿದ ಜಾಗ ಗಡಿ ಭಾಗ, ರಾಯಚೂರು ಗಡಿ ಭಾಗದಲ್ಲಿ ಹುಟ್ಟಿರೋದೆ. ರಾಯಚೂರಿನಲ್ಲೇ ವಿದ್ಯಾಭ್ಯಾಸ ಅಂದ್ರೆ 3rd ಸ್ಟ್ಯಾಂಡರ್ಡ್ ಆ ಥರ ಓದಿರೋದು. ನೀವು ಒಂದು ಬಡ ಬ್ರಾಹ್ಮಣ ಕುಟುಂಬದಿಂದ ಬಂದವರು. ಈ ಕೂದಲಿನ ವ್ಯಾಪಾರ ಶುರು ಮಾಡುವಾಗ ಏನಾಯ್ತು? ನನಗೂ ಅವಾಗ ಕ್ಯಾಸ್ಟು ಇದೆಲ್ಲ ನಾನು ನೋಡ್ಕೊಂಡಿಲ್ಲ. ನನಗೆ ಇನ್ಕಮ್ ಇದರಲ್ಲಿ ಡೈಲಿ ಕೆಲಸ ಸಿಗ್ತಾ ಇದೆ, ಕೈ ತುಂಬ ದುಡ್ಡು ಬರ್ತಾ ಇದೆ. ನಾನು ಯಾಕೆ ಚೇಂಜ್ ಮಾಡಬೇಕು? ನಮ್ಮ ಜಾತಿನಲ್ಲಿ ಬಹಿಷ್ಕಾರ ಮಾಡಿದ್ರು, ಕೂದಲು ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ಮನೆಗೆ ಯಾರು ಬರ್ತಾನೆ ಇರಲಿಲ್ಲ. ಆದ್ರೆ ನಾನೇನು ಬಿಟ್ಟಿಲ್ಲ. ನನಗೂ ಇನ್ಕಮ್ ಮುಖ್ಯ, ವರ್ಕ್ ಮುಖ್ಯ. ಇದನ್ನೇ ದೈವ ಸಮಾನವಾಗಿ ನೋಡ್ಕೊಂಡಿದ್ದೀನಿ ಈ ಕೆಲಸ. ನಾನು ಕನ್ನಡದ ಎಲ್ಲ ಹೀರೋಗಳಿಗೆ ಎಲ್ಲ ಹೀರೋಸ್ಗೂ ಮಾಡಿದ್ದೀನಿ. ದರ್ಶನ್ ಅವರಿಗೆ ಮಾಡಿಲ್ಲ ನಾನು ವಿಗ್ಗು. ಒಂದು ದರ್ಶನ್ ಅವರು ಕರೆದಿದ್ದರು, ಬನ್ನಿ ಶೂಟಿಂಗ್ ಹತ್ರ ಬನ್ನಿ ಅಂತ. ಇದನ್ನೂ ಒಂದು ಚಾನ್ಸ್ ಸಿಗ್ತಾ ಇದೆ ಅಂತ ಓಡೋದೆ. ಆರ್ಡರ್ ಕೊಟ್ರು, ರೆಡಿ ಮಾಡಿದೆ ಆ ಡೆವಿಲ್ ಪಿಕ್ಚರ್ಗೂ. ಅಂತ ಪಿಕ್ಚರ್ ಕನ್ವರ್ಲಾಲ್ ಗೆಟಪ್ ಕೊಟ್ಟೆ. कन्वर लाल बोलो